ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು 1897ರ ಜೂನ್ 11ರಂದು ಉತ್ತರ ಪ್ರದೇಶದ ಶಾಹಜಹಾನ್ಪುರದಲ್ಲಿ ಜನಿಸಿದರು. ಅವರು 1918ರ ಮೈನ್ಪುರಿ ಪಿತೂರಿ ಮತ್ತು 1925ರ ಕಾಕೋರಿ ಪಿತೂರಿಯಲ್ಲಿ ಭಾಗವಹಿಸಿದ್ರು. ಅವರು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಿದವರು ಮತ್ತು ಸ್ವತಂತ್ರ ಹೋರಾಟಗಾರರಾಗಿ ಗುರುತಿಸಿಕೊಂಡರು. ಬಿಸ್ಮಿಲ್ಲಾ ಅವರು ಕೇವಲ ಕ್ರಾಂತಿಕಾರಿಯಾಗಿರಲಿಲ್ಲ, ಅವರು ಉತ್ತಮ ಕವಿಯೂ ಆಗಿದ್ರು. ಅವರು ಹಿಂದಿ ಮತ್ತು ಉರ್ದು ಭಾಷೆಗಳಲ್ಲಿ ದೇಶಭಕ್ತಿಯ ಕವಿತೆಗಳನ್ನು ಬರೆಯುತ್ತಿದ್ದರು. ಅವರ ಪ್ರಸಿದ್ಧ ಕೃತಿಗಳಲ್ಲಿ ಸರ್ವರೋಷಿ ಕಿ ತಮನ್ನಾ ಎಂಬ ಗೀತೆಯೂ ಸೇರಿದೆ. ಬಿಸ್ಮಿಲ್ ಅವರು ಹಿಂದೂಸ್ತಾನ್ ರಿಪಬ್ಲಿಕ್ನ ಅಸೋಸಿಯೇಷನ್ ಸ್ಥಾಪಕರಲ್ಲಿ ಒಬ್ಬರು. ಬಿಸ್ಮಿಲ್ ಅವರನ್ನು 1927ರ ಡಿಸೆಂಬರ್ 19ರಂದು ಗಲ್ಲಿಗೇರಿಸಲಾಯಿತು. ಕಾಕೋರಿ ಪಿತೂರಿಯ ಭಾಗವಾಗಿ ಬ್ರಿಟಿಷರು ಇವರಿಗೆ ಮರಣದಂಡನೆಯನ್ನ ವಿಧಿಸಿದರು.